ಮೈಸೂರಿನ ಇಬ್ಬರು ಐಎಎಸ್ಗಳ ಜಗಳ ಇಡೀ ಸರ್ಕಾರವನ್ನೇ ನಡುಗಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಮೈಸೂರಿಗೆ ಹೋಗಿ ರಾಜಿ ಮಾಡಬೇಕಾದಂತಹ ಸಂದಿಗ್ಧತೆ ಎದುರಾಗಿತ್ತು. ಸಭೆ ಸಂಧಾನವೇನೋ ಆಗಿದೆ, ಆದರೆ ಸರ್ಕಾರದ ನಡೆ ಏನು ಅನ್ನೋದು ಈಗಲೂ ಸಸ್ಪೆನ್ಸ್. ಯಾಕಂದ್ರೆ ಚೀಫ್ ಸೆಕ್ರೆಟರಿ ಬಂದ ದಿನವೂ ರೋಹಿಣಿ ಸಿಂಧೂರಿ ವಿರುದ್ಧದ ಆಕ್ರೋಶ ಕೇಳಿಬಂತು. ಸಾಂಸ್ಕೃತಿಕ ನಗರಿ ಮೈಸೂರಿನ ಇಬ್ಬರು ಐಎಎಸ್ಗಳ ಜಗಳ ಇದು. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ, ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ನಡುವಿನ ಜಗಳ ಇದು. 12 ಕೋಟಿ CSR ಎಲ್ಲಿ ಖರ್ಚು ಆಗಿದೆ ಎಲ್ಲ ಅದನ್ನು ಕೇಳಿದ್ದೇವೆ. ನಮ್ಮ ಫೈಟ್ ಕೊರೋನಾ ವಿರುದ್ಧ ದುರಹಂಕಾರ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡಬಾರ್ದು. ಈ ಟೈಮ್ನಲ್ಲಿ ನಾವು ಕರೆಕ್ಟ್ ಮಾಹಿತಿಯನ್ನು ಕೊಡಬೇಕು ಜನಕ್ಕೆ. ಇಷ್ಟೊತ್ತು ನೋಡಿದ್ದೆಲ್ಲ ನಿನ್ನೆದು. ಅದೇ ಧಾಟಿಯಲ್ಲೇ ಇವತ್ತು ಇಬ್ಬರ ನಡುವೆ ಜಟಾಪಟಿ. ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಯಾರು ಒತ್ತಡದಲ್ಲಿಲ್ಲ, ಎಲ್ಲರೂ ಒತ್ತಡದಲ್ಲಿದ್ದಾರೆ. ತುಂಬಾ ಒಂದು ಅಚೀವ್ಮೆಂಟ್ ಆಗಿದೆ, ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಇರುವಂತದ್ದು. ಒಂದು ವಾರ 10 ದಿನದಿಂದ ಮಾತ್ರ ಸಮಸ್ಯೆ ಇದೆ. ಐಎಎಸ್ ಒಂದು ಹುದ್ದೆಯನ್ನು ರಿಸೈನ್ ಮಾಡ್ತಾ ಇದ್ದೇನೆ. ಇಟ್ ಇಸ್ ನಾಟ್ ಇನ್ ಮೈ ಪ್ಲೇಸ್ ಟು ಕೀಪ್ ಆನ್ ಆನ್ಸರಿಂಗ್. ಹೀಗೆ ಹಾದಿರಂಪಾಟ ಬೀದಿರಂಪಾಟ ಆಗ್ತಿರೋ ಬೆನ್ನಲ್ಲೇ ರೋಹಿಣಿ ಸಿಂಧೂರಿ ವಿರುದ್ಧ ಪಾಲಿಕೆ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇಬ್ಬರು ಅಧಿಕಾರಿಗಳ ಜಗಳ ಸುತ್ತೂರು ಮಠಕ್ಕೆ ರಾಜಿ ಸಂಧಾನದವರೆಗೂ ಹೋಗಿತ್ತು. ಶಿಲ್ಪಾ ನಾಗ್ ಇವತ್ತು ಸುತ್ತೂರು ಮಠಕ್ಕೆ ಬಂದಿದ್ರು. ಮೈಸೂರು ಉಸ್ತುವಾರಿ ಸಚಿವ, ಸಂಸದ, ಜಿಲ್ಲೆಯ ಜನನಾಯಕರ ಸಮ್ಮುಖದಲ್ಲೇ ಒಂದಷ್ಟು ಚರ್ಚೆಗಳು ನಡೆಯಿತು. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಧಾನ ಸಕ್ಸಸ್ ಆದಂತೆ ಭಾಸವಾಯಿತು. ಆ ಧಾಟಿಯಲ್ಲೇ ಮಾತನಾಡಿದ್ರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್. ಯಾವುದೇ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಹಾಯ ಸಹಕಾರ ಸಿಗದೇ ಇದ್ದಾಗ CSR ಕಂಪ್ಲೀಟ್ ಆಗಿ ಮಾಡಿ ಮಿಕ್ಕಿದ ಒಂದು ಏನು ಡಾಕ್ಟರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ನರ್ಸಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಪಾಲಿಕೆ ಮತ್ತು ಮೂರಾದೆಲ್ಲ ಜಾಯಿಂಟ್ ಆಗಿ ಮಾಡಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದನ್ನೇ ತಪ್ಪು ಅಂತ ಅದನ್ನೇ ಒಂದು ಉಲ್ಟಾ ಪಲ್ಟಾ ಮಾಡೋಕ್ಕೆ ಬಂದಾಗ ಮಾತ್ರ ನೋವಾಗಿ ಇಂಥ ಒಂದು ತೊಗೊಂಡೇ ಹೋಗ್ತದೆ. ಸೊ ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾವುದೇ ಇದ್ರೂ ನಾನು ಒಂದು ಸೇವಾ ಮನೋಭಾವದಿಂದ ಮಾಡುವಂಥದ್ದು. ನನ್ನ ಸರ್ವಿಸಲ್ಲಿ ಎಲ್ಲೇ ಇದೆ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಇದ್ದರೆ ಸಾಕಾಗುತ್ತೆ. ಎಲ್ಲರೂ ಒಂದು ಒಳ್ಳೆ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ, ನಮ್ಮ ಕೈಲಾಗಿದ್ದು ಸೇವೆ ಮಾಡೋಣ ಅಂತ ಹೀಗೆ ಹೇಳಿ ಮಠದ ಹಿಂಬಾಗಿಲ ಮೂಲಕ ಹೊರಟು ಹೋದ್ರು ಶಿಲ್ಪಾ ನಾಗ್. ಆದರೆ ರೋಹಿಣಿ ಸಿಂಧೂರಿ ತಮ್ಮ ವಾದ ಸಮರ್ಥಿಸಿಕೊಂಡ್ರು. ಶಿಲ್ಪಾ ನಾಗ್ ಆರೋಪಕ್ಕೆ ತಿರುಗೇಟು ಕೊಟ್ಟರು. ವಿವಾದಕ್ಕೆ ಕಾರಣ ಆಗಿದ್ದು 12 ಕೋಟಿ CSR ಫಂಡಿನ ಲೆಕ್ಕ ಕೇಳಿದ್ದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ರು. ನಾವು ಮೀಡಿಯಾವನ್ನು ಕರೆದು ಮಾತಾಡ್ತಾ ಇದ್ದಾರೆ. ನಾವು ಚೀಫ್ ಸೆಕ್ರೆಟರಿ ಅವರು ಬರ್ತಾರೆ, ಅವ್ರ ಗಮನಕ್ಕೂ ತಂದಿದ್ದೀವಿ. ಎಲ್ಲ ಸರ್ಕಾರಕ್ಕೆ ರಿಪೋರ್ಟ್. 12 ಕೋಟಿ CSR ಎಲ್ಲಿ ಖರ್ಚು ಆಗಿದೆ, ಎಲ್ಲಿ ಹೋಗಿದೆ ಎಲ್ಲ ಅದನ್ನು ಕೇಳಿದ್ದೀವಿ. ಅದು ಇನ್ನೂ ಬಂದಿಲ್ಲ ನಮಗೆ. ನಾವು ಕೇಳಿದ್ದು ಇದು ಎಲ್ಲಿ ಎಷ್ಟು ಕೇಸಸ್ ಇದೆ, ಇದು ಎಲ್ಲಿ ಖರ್ಚು ಆಗಿದೆ, ಯಾವ ವಾರ್ಡ್ಗೆ ಅಥವಾ ಯಾರಿಗೆ ಕೊಟ್ಟಿದ್ರೆ. ಬಿಕಾಸ್ ನಾವು ಹಳ್ಳಿಗಳಿಗೆ ಎಲ್ಲ ಕಡೆ ಈಗ ನಂಜನಗೂಡಿನಲ್ಲಿ, ಮೈಸೂರು ತಾಲೂಕಿನಲ್ಲಿ ಎಲ್ಲ ಕಡೆ ಫ್ಯಾಕ್ಟ್ರೀಸ್ ಇದೆ. ಎಲ್ಲವನ್ನು ಅವರು ಲೋಕಲ್ ಆಗಿ ನೋಡ್ತೀವಿ ಅಂದ್ರು, ಇಲ್ಲ ಸೆಂಟ್ರಲೈಸ್ಡ್ ಆಗಿ ನಾವು ಕೊಡ್ತೀವಿ ಅಂತ ಹೇಳಿ ಈ ಲೆಕ್ಕ ನಾವು ಕೇಳಿದ್ವಿ. ಫೆಬ್ರವರಿ 15ಗೆ ಬಂದಿದ್ದವರು ಅವತ್ತಿಂದ ಏನು ಸಮಸ್ಯೆ ಇಲ್ಲ. ಒಂದು ವಾರ 10 ದಿನದಿಂದ ಮಾತ್ರ ಸಮಸ್ಯೆ ಇದೆ. ಯಾತಕ್ಕೆ ಇದೆ? ಸೊ ಈಗ ಇಟ್ ಇಸ್ ನಾಟ್ ಇನ್ ಮೈ ಪ್ಲೇಸ್ ಟು ಕೀಪ್ ಆನ್ ಆನ್ಸರಿಂಗ್. ನಮ್ಮ ಜಾಬ್ ಅಲ್ಲ ಅಂದರೆ ಕೀಪ್ ಆನ್ ಆನ್ಸರಿಂಗ್ ಫಾರ್ ಎವ್ರಿ ಅಲಿಗೇಷನ್ ಅಂತ ನಾವು ಹೇಳಿದ್ವಿ. ನಾವೇನಿದ್ರು ಸರ್ಕಾರಕ್ಕೆ ವರದಿ ಕೊಡ್ತೇವೆ. ಇಬ್ಬರು ಮಹಿಳಾ ಅಧಿಕಾರಿಗಳ ಈ ಜಗಳ ಮೈಸೂರು ರಾಜಕಾರಣಿಗಳ ನಿದ್ದೆಗೆಡಿಸಿದೆ. ಹಾಗಾಗಿ ಒಬ್ಬೊಬ್ಬರೂ ಟೀಕೆ ಮಾಡ್ತಾನೆ ಇದ್ದಾರೆ. ನನ್ನ ಮನಸ್ಸಿಗೆ ನೋವಾಗಿದೆ. ಮೈಸೂರಿನ ಕರೋನಾ ಕಮ್ಮಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಏನು ಪ್ರಾಮಾಣಿಕವಾಗಿ ಮಾಡಿದ್ವೋ ಅದು ಇವತ್ತೆಲ್ಲೋ ಕೂಡ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ಇದೆ. ಸರ್, ಈ ನಡುವೆ 1-2 ದಿವಸದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. IAS IPS ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುತ್ತೆ. ಹಾಗಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಇದು ತಕ್ಷಣದಲ್ಲೇನೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ. ಇಲ್ಲ, ರಾಜೀನಾಮೆ ಯಾವ ಕಾರಣಕ್ಕೂ ಕೂಡ ಕೊಡಬಾರ್ದು. ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ, ಕೋವಿಡ್ನ ನಿರ್ವಹಣೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣ ಕೂಡ ಅದನ್ನು ಒತ್ತಾಯ ಮಾಡಬೇಡಿ ಅಂತ ಹೇಳಿ ನಾನು ದೂರವಾಣಿ ಮಾಡಿ ಅವ್ರಿಗೂ ಕೂಡ ವಿಷಯವನ್ನು ತಿಳಿಸಿದ್ದೇನೆ. ವಿಚಾರ ಏನೇ ಇರಬಹುದು, ಅವರ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಧಿಕಾರಿಗಳು ಶಾಶ್ವತವಾಗಿ ಒಂದೇ ಕಡೆ ಇರೋರಲ್ಲ. ಈ ವ್ಯವಸ್ಥೆ ಅಡಿಯಲ್ಲಿ ಯಾರು ಎಲ್ಲಿರಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಬೇಕಾಗಿರುವಂಥದ್ದು. ಮೈಸೂರಿಗೆ ಮುಖ್ಯ ಕಾರ್ಯದರ್ಶಿ ಎಂಟ್ರಿ. ಇದೆಲ್ಲ ಆಗೋ ಹೊತ್ತಿಗೆ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್. ಶಿಲ್ಪಾ ನಾಗ್ ರಾಜೀನಾಮೆ ಪತ್ರ ಬಂದೇ ಇಲ್ಲ ಅಂದ್ರು. ಅಲ್ಲ, ನಿಮ್ಗೆ ಲೆಟರ್ ಬರ್ತಾರೆ ಮೈಸೂರಲ್ಲಿ ಜಟಾಪಟಿ ಬಗ್ಗೆ ಏನ್ ಹೇಳ್ತೀರಾ? ರಿಸೈನ್ ಲೆಟರ್ ನಿಮಗೆ ಬಂದಿದೆ.
ರವಿಕುಮಾರ್ ಬರೋ ಮುನ್ನವೇ ಆಡಳಿತ ತರಬೇತಿ ಸಂಸ್ಥೆಗೆ ಬಂದಿದ್ರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ. ಎಲ್ಲಾ ವಿದ್ಯಮಾನಗಳ ಬಗ್ಗೆ ದಾಖಲೆ ಸಿದ್ಧಪಡಿಸಿಕೊಂಡು ಬಂದಿದ್ದರು. ಶಿಲ್ಪಾನಾಗ್ ಬರೋ ಮುನ್ನವೇ ಸಿಎಸ್ಗೆ ಹಣಕಾಸಿನ ವ್ಯವಹಾರದ ಸರಿತಪ್ಪುಗಳ ಲೆಕ್ಕವನ್ನ ದಾಖಲೆ ಸಮೇತ ಬ್ರೀಫ್ ಮಾಡಿದ್ರು. ಇದಾದ ಮೇಲೆ ಜಿಲ್ಲಾ ಎಸ್ಪಿ, ಪೊಲೀಸ್ ಕಮಿಷನರ್, ಜಿಲ್ಲಾ ಪಂಚಾಯತ್ ಸಿಇಒ, ಪ್ರಾದೇಶಿಕ ಆಯುಕ್ತ, ಪಾಲಿಕೆ ಆಯುಕ್ತೆ, ಡಿಸಿ ಹೀಗೆ ಆಯಕಟ್ಟಿನ ಅಧಿಕಾರಿಗಳ ಸಮ್ಮುಖದಲ್ಲೇ ಸಭೆ ನಡೆಯಿತು. ಬಳಿಕ ರೋಹಿಣಿ ಸಿಂಧೂರಿ ಹಾಗೂ ಶಿಲ್ಪಾನಾಗ್ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ರು ರವಿಕುಮಾರ್. ಶಿಲ್ಪಾನಾಗ್ಗೆ ಸಿಎಸ್ ಪ್ರಶ್ನೆಗಳು ಹೀಗಿದ್ವು. ಯಾವ ಆಧಾರದಲ್ಲಿ ನೀವು ಸುದ್ದಿಗೋಷ್ಠಿ ನಡೆಸಿದ್ರಿ? ಸುದ್ದಿಗೋಷ್ಠಿ ನಡೆಸುವ ಉದ್ದೇಶ ಏನಿತ್ತು? ಈ ವಿಚಾರದಲ್ಲಿ ನನಗೆ ದೂರು ನೀಡಬಹುದಿತ್ತು. ಏಕಾಏಕಿ ಸುದ್ದಿಗೋಷ್ಠಿ ನಡೆಸಿದ್ದು ಆಡಳಿತಾತ್ಮಕ ಉಲ್ಲಂಘನೆ ಅಲ್ವೇ? ಡಿಸಿ ವಿರುದ್ಧ ಮಾಡಿರುವ ಆರೋಪಗಳಿಗೆ ದಾಖಲೆ ಇದೆಯಾ? ಹೀಗೆ ಪ್ರಶ್ನೆ ಮಾಡುವಾಗಲೇ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಶಿಲ್ಪಾನಾಗ್. ವಾಟ್ಸಪ್ ಗ್ರೂಪ್ನಿಂದ ಕೆಲವೊಂದು ಮೆಸೇಜ್ ಡಿಲೀಟ್ ಹಾಗೂ ಕೆಲ ಗ್ರೂಪ್ನಿಂದ ಎಕ್ಸಿಟ್ ಮಾಡಿದ್ದರ ಬಗ್ಗೆ ಡೀಟೇಲ್ ಕೊಟ್ಟರು. ಆದರೆ ಮೈಸೂರು ಜಿಲ್ಲೆಯಲ್ಲಿ ಆಗಿರುವ 12 ಕೋಟಿ ಸಿಎಸ್ಆರ್ ಫಂಡ್ ಖರ್ಚು ವೆಚ್ಚದ ದಾಖಲೆಗಳೂ ಇಲ್ಲ. ಹಣದ ಲೆಕ್ಕ ಏನಾಯಿತು ಅನ್ನೋದು ಗೊತ್ತಿಲ್ಲ. ಲೆಕ್ಕ ಕೇಳಿದ್ದಕ್ಕೆ ವಿವಾದ ಆಗಿತ್ತು ಅನ್ನೋದನ್ನೆಲ್ಲ ರೋಹಿಣಿ ಮುಖ್ಯ ಕಾರ್ಯದರ್ಶಿಗಳಿಗೆ ವಿವರಣೆ ಕೊಟ್ಟರು. ಸರಿಸುಮಾರು 4 ಗಂಟೆಗೂ ಹೆಚ್ಚು ಕಾಲ ರವಿಕುಮಾರ್ ಎಲ್ಲವನ್ನ ಪರಿಶೀಲಿಸಿ ದಾಖಲೆ ಸಮೇತ ವರದಿಯನ್ನು ರೆಡಿ ಮಾಡಿದ್ದಾರೆ. ಈಗ ಐಎಎಸ್ ಜಗಳಕ್ಕೆ ತಾರ್ಕಿಕ ಅಂತ್ಯ ನೀಡಲು ಚೆಂಡು ಸಿಎಂ ಅಂಗಳ ತಲುಪಿದೆ. ರೋಹಿಣಿ ಸಿಂಧೂರಿ ಹಾಗೂ ಶಿಲ್ಪಾನಾಗ್ ನಡುವಿನ ಕಿತ್ತಾಟ ಸರ್ಕಾರಕ್ಕೂ ಇರಿಸು ಮುರಿಸು ತಂದಿದೆ. ಕಠಿಣ ಸಂದೇಶ ರವಾನೆಗೆ ತಯಾರಿ ನಡೆದಿದೆ. ಸಿಎಂ ಜೊತೆ ಸಭೆ ನಡೆಸಲು ಕೆಲ ಸಚಿವರು ಮುಂದಾಗಿದ್ದಾರೆ. ಈಗಾಗಲೇ ಡಿಸಿ ಅವರ ಬಗ್ಗೆ ಒಂದು ಅಲ್ಲಿನ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನ ಸ್ವಿಮ್ಮಿಂಗ್ ಪೂಲ್ ಮಾಡಿರೋದ್ರ ಬಗ್ಗೆ ತನಿಖೆಗೆ ಕಂದಾಯ ಇಲಾಖೆಯ ಸೆಕ್ರೆಟರಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಒಂದು 10 ದಿನದಲ್ಲಿ ಅವರು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಅದ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ. ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ ಗೊಂದಲ ಮತ್ತು ಕಚ್ಚಾಟ ಶುರುವಾಗ್ತದೆ. ಮೈಸೂರು ಬಗ್ಗೆ ನಾನು ಸಾಯಂಕಾಲ ಹೋಗ್ತಿದ್ದಂಗೆ ಆ ಕಡೆ ಗಮನ ಕೊಡ್ತೇನೆ. ಅದು ಸ್ವಲ್ಪ ಗೊಂದಲ ಇರೋದು ನಿಜ. ಅದನ್ನು ಸರಿಪಡಿಸೋದನ್ನ ಇವತ್ತೇ ನಾನು ಸರಿಪಡಿಸ್ತೀನಿ. ಈ ಮಧ್ಯೆ ಮೈಸೂರಿನ ಹಾದಿಬೀದಿ ಜಗಳ ವಿಚಾರವಾಗಿ ಸರ್ಕಾರವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವಿಟರ್ನಲ್ಲಿ ಟೀಕಿಸಿದ್ದಾರೆ. ಸರ್ಕಾರ ಅಸ್ತಿತ್ವದಲ್ಲಿದೆಯೋ ಇಲ್ವೋ ಎಂಬ ಅನುಮಾನ ಮೂಡುತ್ತಿದೆ ಎಂದಿದ್ದಾರೆ. ಒಟ್ನಲ್ಲಿ ರೋಹಿಣಿ ಸಿಂಧೂರಿ ದಾಖಲೆ ಸಮೇತ ಎಲ್ಲ ಆರೋಪಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಈಗ ಸಿಎಂ ರಾಜಿ ಮಾಡ್ತಾರೋ, ಶಿಲ್ಪಾನಾಗ್ ರಾಜೀನಾಮೆ ಅಂಗೀಕರಿಸ್ತಾರೋ ಅಥವಾ ರೋಹಿಣಿ ಸಿಂಧೂರಿಯನ್ನೇ ವರ್ಗಾವಣೆ ಮಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಬಿಎಸ್ಇ, ಐಸಿಎಸ್ಇ ಬೆನ್ನಲ್ಲೇ ಈಗ ರಾಜ್ಯ ಪಠ್ಯಕ್ರಮದ ಪಿಯು ಪರೀಕ್ಷೆಗಳು ರದ್ದಾಗಿದೆ. ಎಕ್ಸಾಮ್ ಕಟ್ಟಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಗ್ರೇಡ್ ಮೂಲಕ ಪಾಸ್ ಮಾಡಲಾಗುವುದು. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾತ್ರ ನಡೆಸಲಾಗುತ್ತೆ. ಹಾಗೆ ಸಿಇಟಿ ಭವಿಷ್ಯ ಕೂಡ ಇನ್ನೂ ಸರ್ಕಾರದ ಅಂಗಳದಲ್ಲೇ ಇದೆ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು. ಎ+, ಬಿ+, ಗ್ರೇಡ್ ಆಧಾರದಲ್ಲಿ ಪಾಸ್. ಸಿಬಿಎಸ್ಇ, ಐಸಿಎಸ್ಇ ಪರೀಕ್ಷೆಗಳನ್ನು ಮೋದಿ ಸರ್ಕಾರ ಕ್ಯಾನ್ಸಲ್ ಮಾಡಿದ ಮೇಲೆ ರಾಜ್ಯದಲ್ಲೂ ಮಾಡ್ತಾರೆ ಅನ್ನೋ ಗೆಸ್ ನಿಜವಾಯಿತು. ರಾಜ್ಯ ಪಠ್ಯಕ್ರಮದ ಪಿಯು ಎಕ್ಸಾಮ್ ಕೂಡ ರದ್ದಾಗಿದೆ. ಇದರಿಂದ 6.27 ಲಕ್ಷ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ರಿಲೀಫ್ ಸಿಕ್ಕಿದೆ. ಎಕ್ಸಾಮ್ ನಡೆಸದೆ ಎಲ್ಲರನ್ನೂ ಪಾಸ್ ಮಾಡೋದಾಗಿ ಸರ್ಕಾರ ಘೋಷಿಸಿದೆ. ಈ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಮಾಡೋದನ್ನ ರದ್ದು ಮಾಡಿ ಆ ಎಲ್ಲ ಮಕ್ಕಳಿಗೆ ನಾವು ಯಾವ ರೀತಿ ಅಸೆಸ್ ಮಾಡಬಹುದು, ಯಾವ ಆಧಾರದ ಮೇಲೆ ಮಾಡಬಹುದು ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಏನು ಎದುರಿಸಿದ್ರು ಆ ಅಂಕಗಳ ಆಧಾರದ ಮೇಲೆ ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಪ್ರಮೋಟೆಡ್. ಪರೀಕ್ಷೆ ಕಟ್ಟಿರೋ ಎಲ್ಲ ವಿದ್ಯಾರ್ಥಿಗಳು ಪಾಸ್. ಪ್ರಥಮ ಪಿಯು ಅಂಕಗಳ ಆಧಾರದ ಮೇಲೆ ಗ್ರೇಡಿಂಗ್. ಎ+, ಬಿ+, ಗ್ರೇಡ್ ಆಧಾರದಲ್ಲಿ ಪಾಸ್. ಗ್ರೇಡ್ ಬಗ್ಗೆ ಅಸಮಾಧಾನ ಇದ್ರೆ ಮತ್ತೆ ಪರೀಕ್ಷೆಗೆ ಅವಕಾಶ. ಪರೀಕ್ಷೆ ಬೇಕೇ ಬೇಕು ಅನ್ನೋರಿಗೆ ಪರೀಕ್ಷೆಗೆ ಚಿಂತನೆ. ಕೋವಿಡ್ ಬಿಕ್ಕಟ್ಟು ಮುಗಿದ ನಂತರ ಪರೀಕ್ಷೆಗೆ ಡೇಟ್ ಫಿಕ್ಸ್. ಪಿಯುಸಿ ಪರೀಕ್ಷೆ ರದ್ದಾಯಿತು. ಮುಂದೆ ಸಿಇಟಿ ಪರೀಕ್ಷೆ ನಡೆಸ್ತಾರಾ ಅನ್ನೋ ಪ್ರಶ್ನೆ ಏಳುತ್ತೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಇದ್ದೇ ಇರುತ್ತೆ. ಹೊಸ ರೀತಿಯ ಪರೀಕ್ಷೆ. ಮಕ್ಕಳೇ ತಯಾರಾಗಿ. ಕಳೆದ ಬಾರಿಯಂತೆಯೇ ಈ ಬಾರಿಯೂ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಈ ಬಾರಿ ಹೊಸ ರೀತಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಕನ್ನಡ, ಹಿಂದಿ, ಇಂಗ್ಲಿಷ್, ಇತರೆ ಭಾಷೆ ಸೇರಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ 3 ಸೇರಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಂದು ಭಾಷೆ ಆಧಾರಿತ, ಮತ್ತೊಂದು ವಿಷಯ ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿದ್ದು ಬಹು ಆಯ್ಕೆಗಳ ಪ್ರಶ್ನೆ, ಸರಳ, ನೇರ ಪ್ರಶ್ನೆಗಳು ಇರ್ತವೆ. ಒಂದು ವಿಷಯಕ್ಕೆ ಪ್ರಶ್ನೆ ಪತ್ರಿಕೆಗೆ 40 ಅಂಕದಂತೆ 120 ಅಂಕ ನೀಡ್ತಾರೆ. ಮಕ್ಕಳಿಗೆ ಗೊಂದಲ ಆಗಬಾರದು ಅಂತ ಕೆಲವೇ ದಿನಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ.
ಜುಲೈ 3ನೇ ವಾರ ಪರೀಕ್ಷೆ ನಡೆಯಲಿದ್ದು ಆಗಸ್ಟ್ನಲ್ಲಿ ಫಲಿತಾಂಶ ಹೊರಬೀಳಲಿದೆ. 6,000 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯಲಿದ್ದು ಒಂದು ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ. ಹಾಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ N95 ಮಾಸ್ಕ್ ಸರ್ಕಾರದಿಂದಲೇ ಕೊಡ್ತಾರೆ. ಇನ್ನು ವಲಸೆ ಹೋಗಿದ್ರೆ ಅದೇ ಊರು, ನಗರ, ತಾಲೂಕಲ್ಲಿ ಪರೀಕ್ಷೆಗೆ ಅವಕಾಶ ಇರಲಿದೆ. SSLC ಪರೀಕ್ಷೆನಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತದೆ. ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಜೂನ್ನಲ್ಲೂ ಕೊರೋನಾ ಕಮ್ಮಿ ಆಗದೇ ಇದ್ರೆ ಅಥವಾ 3ನೇ ಅಲೆ ಒಕ್ಕರಿಸಿದ್ರೆ SSLC ಪರೀಕ್ಷೆಯು ಡೌಟ್ ಅಂತಾರೆ ಸಿಎಂ ಯಡಿಯೂರಪ್ಪ. ಈಗಲ್ಲಪ್ಪ, ಮುಂದೆ ಸುಧಾರಣೆ ಆದಮೇಲೆ ಸುಧಾರಣೆ ಆದ್ರೆ ನಡೆಸ್ತೀವಿ, ಇಲ್ಲ ಅಂದ್ರೆ ನಡೆಸೋದಿಲ್ಲ. ಸುಧಾರಣೆ ಆದ್ರೆ ನಡೆಸ್ತೀವಿ, ಇಲ್ಲ ಅಂದ್ರೆ ನಡೆಸೋದಿಲ್ಲ. ಈ ಮಧ್ಯೆ PUC ಪರೀಕ್ಷೆ ರದ್ದು ಮಾಡಿ SSLC ಪರೀಕ್ಷೆ ನಡೆಸ್ತಾ ಇರೋದಕ್ಕೆ ಪೋಷಕರ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಖಾಸಗಿ ಶಾಲೆಗಳ ಸಂಘಟನೆಯವರು ಸ್ವಾಗತ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಕೂಡ ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. SSLC ಪರೀಕ್ಷೆ ಬಗ್ಗೆ ಅವರು ಏನ್ ನಿರ್ಧಾರ ತಗೊಂಡಿದ್ದಾರೋ ಅದನ್ನ ನಾವು ರೂಪ್ಸಾ ಕರ್ನಾಟಕ ನಿಜವಾಗೂ ಸ್ವಾಗತವನ್ನ ಮಾಡುತ್ತೆ. ಶಿಕ್ಷಣ ಇಲಾಖೆ ಈ SSLC ಪರೀಕ್ಷೆಯನ್ನ ಸರಳವಾಗಿ ನಡೆಸ್ತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರೋದು ಸ್ವಾಗತಾರ್ಹ ಮತ್ತೆ ಆರೋಗ್ಯವಾದ ಬೆಳವಣಿಗೆ. ಬಹಳ ನಿರೀಕ್ಷೆ ಇಟ್ಟಿದ್ದು ಈ ಬಾರಿಯ SSLC ವಾರ್ಷಿಕ ಪರೀಕ್ಷೆಗಳನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇತ್ತು. ಆದರೆ ಆ ಬೇಡಿಕೆಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ಚಿಕನ್ 65 ಇನ್ನು ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರು ಸೇಫ್ ಆಗಿರಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 2ನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ.
ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 2ನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಡಿಯೂರಪ್ಪ ಬಗ್ಗೆ ಇನ್ನು ಮುಂದೆ ಯಾರು ಎಲ್ಲೂ ಮಾತಾಡಂಗಿಲ್ವಂತೆ. ಅದು ಪರ ಆಗ್ಲಿ ವಿರೋಧ ಆಗ್ಲಿ ಏನು ಮಾತಾಡಬೇಡಿ ಅಂತ ಎಲ್ರಿಗೂ ತಾಕೀತಾಗಿದೆ. ಈ ಬೆನ್ನಲ್ಲೇ ಯೋಗೇಶ್ವರ್ ನಿನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದ ಹಿಂದಿನ ರಹಸ್ಯ ರಿವೀಲ್ ಆಗಿದೆ. ಸೈನಿಕನ ಸೀಕ್ರೆಟ್ ಬಯಲು ಮಾಡಿರೋದು ತವರೂರ ವೈರಿ ಡಿಕೆ ಶಿವಕುಮಾರ್. ಯಡಿಯೂರಪ್ಪ ಬಗ್ಗೆ ಏನು ಮಾತಾಡೋ ಹಂಗಿಲ್ಲ. ಶಾಸಕ ಸಚಿವರಿಗೆ ದೆಹಲಿಯಿಂದ ಹೈ ಸಂದೇಶ. ಬಿಜೆಪಿ ಮನೆಯಲ್ಲೀಗ ಟಫ್ ರೂಲ್ಸ್ ಜಾರಿಯಾಗಿದೆ. ನಾಳೆ ಜೆಪಿ ನಡ್ಡಾ ರಾಜ್ಯಾಧ್ಯಕ್ಷ ಕಟೀಲ್ ಜೊತೆ ವರ್ಚುವಲ್ ಸಭೆ ಮಾಡಲಿದ್ದಾರೆ. ಕೊರೋನಾ ನಿಯಂತ್ರಣ, ಸರ್ಕಾರದೊಳಗಿನ ಇತ್ತೀಚಿನ ಗಲಾಟೆ, ಗೊಂದಲಗಳೆಲ್ಲ ಚರ್ಚೆಯಾಗಲಿದೆ. ಯೋಗೇಶ್ವರ್ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟು ಬಂದಿರೋ ಹಿನ್ನೆಲೆಯಲ್ಲಿ ನಾಳೆಯ ಈ ಸಭೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ನಾಳೆಯ ಸಭೆ ಬಗ್ಗೆ ಚರ್ಚಿಸೋ ಸಲುವಾಗಿ ಇವತ್ತು ಪೂರ್ವಭಾವಿ ಮೀಟಿಂಗ್ ನಡೆಯಿತು. ಈ ವೇಳೆ ಯಡಿಯೂರಪ್ಪ ಬಗ್ಗೆ ಯಾರೂ ಎಲ್ಲೂ ಏನನ್ನೂ ಮಾತಾಡುವಂಗಿಲ್ಲ ಅನ್ನೋ ಸಂದೇಶ ರವಾನೆಯಾಯಿತು. ಪರ ವಿರೋಧಿ ಹೇಳಿಕೆಗಳಿಗೆಲ್ಲ ಬ್ರೇಕ್ ಹಾಕಲೆಂದೇ ಒಂದು ಟೀಮ್ ಕೂಡ ರಚನೆಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಅಶೋಕ್, ಅಶ್ವಥ್ ನಾರಾಯಣ್, ಅರವಿಂದ್ ಲಿಂಬಾವಳಿ ಈ ಟೀಮ್ನ ಪ್ರಮುಖರು. ಇನ್ಮುಂದೆ ಬಿಜೆಪಿಯ ಯಾವುದೇ ನಾಯಕ ಆಗ್ಲಿ ಮೈಕ್ ಕಂಡ ಕೂಡಲೇ ಮಾತಾಡೋ ಹಂಗಿಲ್ಲ. ಯಾರ ಪರವೂ ಯಾರ ವಿರೋಧವೂ ಚರ್ಚೆ ಮಾಡುವಂತಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ದೆಹಲಿ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಮುಟ್ಟಿಸಿದ್ದಾರೆ. ಆ ತರದ ಶಾಸಕಾಂಗ ಸಭೆ ಏನು ಇಲ್ಲ, ಆ ತರದ ಯಾವುದೇ ಮಾತುಕತೆ ಏನು ಆಗಿಲ್ಲ. ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು. ಎಲ್ಲ ಶಾಸಕರ ಜೊತೆ ಮಾತುಕತೆಯನ್ನ ಮಂತ್ರಿಗಳು ಕೂಡ ಚುರುಕಾಗಿ ಇನ್ಮೇಲೆ ಎಲ್ಲ ಕಡೆ ಓಡಾಡಬೇಕು. ಶಾಸಕರನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರ ಸಮಸ್ಯೆಗಳೇನಿದೆ ಅದ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಆಗಿದೆ. ಯೋಗೇಶ್ವರ್ ಹೋಗಿದ್ದು ಸಿಡಿ ತೋರಿಸೋದಕ್ಕೆ. ಡಿಕೆಶಿ ಹೊಸ ಬಾಂಬ್, ಸೈನಿಕನಿಗೆ ಸಂಕಷ್ಟ. ಮೊನ್ನೆ ಸಿಪಿ ಯೋಗೇಶ್ವರ್ ಮೈಸೂರಿನ ಸುತ್ತೂರು ಶ್ರೀಗಳನ್ನ ಭೇಟಿಯಾಗಿದ್ರು. ಇದರ ಹಿಂದಿನ ಮರ್ಮವೇ ಬೇರೆ ಅಂತಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಅದಕ್ಕೋಸ್ಕರ ಬರೀ ಎಂತೆಂತ ಅವ್ನು ಯಾರೋ ಎದ್ಕೊಂಡು ಪಾಪ ಯಾರು ಮೈಸೂರಿಗೆ ಹೋಗಿದ್ದಂತೆ ಸಿಡಿ ತೋರ್ಸಕ್ಕೆ ಮಠ ಸ್ವಾಮಿಗಳಿಗೆ.
ನಾಚಿಕೆ ಆಯ್ತದೆ. ಪಾಪ ಬೈದ್ ಕಳಿಸೋದಂತೆ ಮಠ ಸ್ವಾಮಿಗಳು ಮೈಸೂರಿನಲ್ಲಿ. ಇದು ಕತೆ, ಮಂತ್ರಿಗಳ ಕತೆ, MLA ಕತೆ, ಅದ್ಯಾವುದು ಗೊತ್ತಿಲ್ಲ. ಅದೇನೋ ಎತ್ತ ಹೇಳ್ತೀನಲ್ಲಪ್ಪ, ಅದೇ. ಪಕ್ಷದ ಒಳಗೆ ಹೊರಗೆ ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಸಿಎಂ ಬಿಎಸ್ವೈ ಮಾತ್ರ ಕೊರೋನಾ ಕಂಟ್ರೋಲ್ಗೆ ಜಿಲ್ಲಾ ಪ್ರವಾಸ ಮಾಡಿದ್ರು. ಬೆಳಗಾವಿ, ಧಾರವಾಡ ಜಿಲ್ಲೆಗಳ ಅಧಿಕಾರಿಗಳ ಜೊತೆ ಚರ್ಚಿಸಿದ್ರು. ಕೊರೋನಾ ಸ್ಥಿತಿಗತಿ, ಕಂಟ್ರೋಲ್ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವ್ರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 2ನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವ್ರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ
ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರನ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ. ವೆಲ್ಕಮ್ ಬ್ಯಾಕ್. ಚೀನಾದಿಂದ ಬರುವ ಬಿತ್ತನೆ ಬೀಜಗಳಲ್ಲೂ ಕೊರೋನಾ ಬರ್ತಾ ಇದೆಯಾ? ಹೀಗೊಂದು ಅನುಮಾನ ಯಾದಗಿರಿಯಲ್ಲಿ ಎದ್ದಿದೆ. ಬೀಜ ಖರೀದಿಗೆ ಜಿಲ್ಲಾಡಳಿತ ನಿರ್ಬಂಧ ಹಾಕಿದೆ. ಈ ಮಧ್ಯೆ ಕೊರೋನಾದಿಂದಾಗಿ ಹಿರಿಯ ನಟಿಗೆ ಸತ್ತ ಮೇಲೂ ನೆಮ್ಮದಿ ಇಲ್ಲವಾಗಿದೆ. ಚೀನಾದಿಂದ ಬಿತ್ತನೆ ಬೀಜದಲ್ಲೂ ವೈರಸ್. ಯಾದಗಿರಿಯಲ್ಲಿ ಅಲರ್ಟ್, ಖರೀದಿಗೆ ನಿರ್ಬಂಧ. ಚೀನಾದಿಂದಲೇ ಕೊರೋನಾ ಬಂತ ಅನ್ನೋ ಬಗ್ಗೆ ಇನ್ನೂ ಜಾಗತಿಕ ಮಟ್ಟದಲ್ಲೇ ಕನ್ಫರ್ಮ್ ಆಗೇ ಇಲ್ಲ. ಆದರೆ ಚೀನಾ ಉತ್ಪನ್ನಗಳ ಮೇಲೆ ಅನುಮಾನಗಳು ಮಾತ್ರ ಇದ್ದೇ ಇದೆ. ಕಳೆದ ವರ್ಷದಂತೆ ಈ ಸಲವೂ ಚೀನಾದಿಂದ ಬರ್ತಿರೋ ಬಿತ್ತನೆ ಬೀಜದ ಪ್ಯಾಕೆಟ್ ಅಲ್ಲಿ ಚೀನಾ ವೈರಸ್ ಹಾಗೂ ಮಾರಕ ಪದಾರ್ಥ ಸಾಗಾಟದ ಶಂಕೆ ಇದೆ. ಚೀನಾ ದೇಶದಿಂದ ಅನೇಕ ಬಿತ್ತನೆ ಬೀಜದ ಪ್ಯಾಕೆಟ್ ಬರ್ತಿದ್ದು, ರೈತರು ಅನಧಿಕೃತ ಮಾರಾಟಗಾರರನ್ನ ದೂರ ಇಡಿ ಅಂತ ಜಿಲ್ಲಾಡಳಿತವೇ ಎಚ್ಚರಿಸಿದೆ. ಚೀನಾ ದೇಶವು ಅನೇಕ ದೇಶಗಳಿಗೆ ಬಿತ್ತನೆ ಬೀಜನ ಸರಬರಾಜು ಮಾಡ್ತಾ ಇದೆ. ಈ ಬಿತ್ತನೆ ಬೀಜ ಹೊರತುಪಡಿಸಿ ಇದರೊಂದಿಗೆ ಮಾರಕ ಪದಾರ್ಥಗಳನ್ನು ಸಹ ಇದರೊಟ್ಟಿಗೆ ಕಳಿಸ್ತಾ ಇದೆ. ಅದರಿಂದ ಯಾವುದೇ ರೈತ ಬಾಂಧವರು ಸಹ ತಮ್ಮ ಮನೆ ಬಾಗಿಲಿಗೆ ಬಂದು ಮಾರಾಟ ಮಾಡುವಂಥ ಬಿತ್ತನೆ ಬೀಜಗಳನ್ನು ಅವರು ತೆಗೆದುಕೊಳ್ಳಬಾರದು. ಹಾಗೆ ಇಂಥದ್ದೇನಾದರೂ ಕಂಡು ಬಂದಲ್ಲಿ ಪೊಲೀಸ್ ಠಾಣೆಗೆ ಇದ್ರ ಬಗ್ಗೆ ದೂರು ಅಥವಾ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ. ಈ ಮಧ್ಯೆ ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಬಗ್ಗೆ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಿದೆ. ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ಮನವಿ ಕಳುಹಿಸಿದ್ದು, ಉಚಿತ ಲಸಿಕೆ ಕೊಟ್ಟು ಜನರ ಜೀವ ಕಾಪಾಡಿ ಎಂದಿದೆ. ಸರ್ಕಾರ ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಈ ವ್ಯಾಕ್ಸಿನೇಷನ್ ವಿಚಾರದಲ್ಲಿ, ಕೊರೋನಾ ತಡೆಗಟ್ಟುವ ವಿಚಾರದಲ್ಲಿ ಯಾವ ತರದ ಯೋಜನೆ ಕೂಡ ಅವ್ರ ಕೈಲಿ ಸರಿಯಾದ ರೀತಿಯಲ್ಲಿ ಹಾಕೊಳಕ್ಕಾಗಲಿಲ್ಲ. ನಮ್ಮ ಕ್ಷೇತ್ರಗಳಲ್ಲಿ ಲಸಿಕೆ ಕೊಡಿ, ನಮ್ಮ ಜೀವ ಉಳಿಸಿ ಅಂತ ನಿಮ್ಗೆ ಭಿಕ್ಷೆ ಬಿಡ್ತಾ ಇದ್ದೀವಿ. ರಂಗಭೂಮಿ ಕಲಾವಿದೆಗೆ ಇದೆಂತಹ ಸ್ಥಿತಿ? ಹಿರಿಯ ನಟಿಗೆ ಕೊಡೋ ಗೌರವನ ಇದು? 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಹಿರಿಯ ನಟಿ ಬಿ ಜಯಾ ಮೃತದೇಹಕ್ಕೆ ಅಗೌರವ ತೋರಲಾಗಿದೆ ಅನ್ನುವ ವಿಡಿಯೋ ವೈರಲ್ ಆಗಿದೆ. ಚಾಮರಾಜಪೇಟೆ ಚಿತಾಗಾರದ ಮುಂದೆ ಕಸದ ರಾಶಿ ಸಮೀಪ ಬಿ ಜಯಾ ಮೃತದೇಹ ಇಟ್ಟಿದ್ರು. ಇದಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಜಾಗದ ಸಮಸ್ಯೆ ಇತ್ತು ಅಷ್ಟೇ. ವೈರಲ್ ಆದ ವಿಡಿಯೋ ಸುಳ್ಳು ಅಂತ ಹಿರಿಯ ನಟಿ ಜಯಾ ಸಂಬಂಧಿಕರು ಸ್ಪಷ್ಟನೆ ಕೊಟ್ಟರು. ಅವ್ರು ಎಲ್ಲಿ ನಮಗೆ ಜಾಗ ಕೊಟ್ಟಿದ್ರೋ ರೋಡ್ ಸೈಡಲ್ಲಿ ಎಲ್ಲರೂ ಎಲ್ಲಿ ಮಾಡ್ತಾ ಇದ್ದಾರೋ ಅಲ್ಲೇ ಮಲಗಿಸಿ ನಾವು ಪೂಜೆನ ಮಾಡಿದ್ವಿ. ಅವ್ರನ್ನ ಆ ರೀತಿ ನಾವು ಯಾರೂ ನೆಗ್ಲೆಕ್ಟ್ ಮಾಡಿ ಬಿಸಾಕಿಲ್ಲ. ಸೊ ಈ ಥರ ವೈರಲ್ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಇದು ತುಂಬ ಮನಸ್ಸಿಗೆ ನೋವಾಗತ್ತೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಮುಂದೆ ರೋಗಿಗಳ ಮನೆಯವರ ಆಕ್ರೋಶ. ರೋಗಿಗಳು ಸೀರಿಯಸ್ ಆದ್ರೂ ಡಾಕ್ಟರ್ ಬಂದು ನೋಡಲ್ಲ. ಆಕ್ಸಿಜನ್ ಕಿತ್ಕೊಂಡು ಕೊನೆ ಉಸಿರು ಎಳಿತಾ ಇದ್ರು ಇವರಿಗೆ ಗೊತ್ತೇ ಆಗಲ್ಲ ಅನ್ನುತ್ತಿದ್ದಾರೆ. ಏನಾದ್ರೂ ಸೀರಿಯಸ್ ಆದ್ರೆ ಸರ್ ಬರ್ರಿ ಸರ್ ಇಲ್ಲಿ ಸೀರಿಯಸ್ ಆಗಿದೆ ಅಂತ ಹೇಳಿ ಕೇಳಿದ್ರೆ ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ಫಸ್ಟ್ ಗೆಟ್ ಔಟ್ ಅಂತ ಹೇಳ್ತಾರೆ. ಒಂದ್ ಸತ್ತು ಏನೋ ಒಂದು 10 ಗಂಟೆ ಸತ್ತಿದ್ರೆ, ನೈಟ್ 10 ಗಂಟೆಗೆ ಸತ್ತಿದ್ರೆ ಬೆಳಗ್ಗೆ 9 ಗಂಟೆಗೆ ತೆಗೆದಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಮಾಜಿಕ ಅನಿಷ್ಟವೊಂದು ಕಂಡಿದೆ. ಮನೆಯ ಹಿರಿಯನಿಗೆ ಕೋವಿಡ್ ಬಂದಿರೋ ಕಾರಣಕ್ಕೆ ಊರಿನ ನಲ್ಲಿಯ ನೀರು ಹಿಡಿಯೋಕೆ ಊರ ಜನ ಬಿಡ್ತಿಲ್ಲ. ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮದಲ್ಲಿ ಈ ಅಮಾನುಷ ಘಟನೆ ನಡೆದಿದೆ. ಯಾರೂ ಸಹ ಇರುವಂತಹ ತೊಂಬೆಗಳ ಹತ್ರ ನೀರು ಹಿಡಿಯೋ ಜಾಗದಲ್ಲಿ ನಮ್ಮನ್ನು ಸೇರ್ತಾ ಇಲ್ಲ. ಸಂಬಂಧಪಟ್ಟವರಿಗೆ ನಮ್ಮನ್ನು ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ.
ಯಾರೂ ಸಹ ನಮ್ಮ ಸಹಾಯಕ್ಕೆ ಬಂದಿಲ್ಲ. ಈ ಮಧ್ಯೆ ಬೆಂಗಳೂರಿನ ಕೋರಮಂಗಲದ ಗೋ ಆಶ್ರಮಕ್ಕೆ ಲಾಕ್ಡೌನ್ನಿಂದಾಗಿ ಮೇವು ಬಂದಿರಲಿಲ್ಲ. ದಾನಿಗಳಿಲ್ಲದೆ ಗೋವುಗಳು ಆಶ್ರಮ ಸಿಬ್ಬಂದಿ ಪರದಾಡ್ತಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಮಡಿವಾಳ ಎಸಿಪಿ ಸುಧೀರ್ ಹೆಗಡೆ 3 ಲೋಡ್ ಮೇವು ಕಳುಹಿಸಿಕೊಟ್ಟಿದ್ದಾರೆ. ಆಶ್ರಮದ 40 ಕುಟುಂಬಗಳಿಗೆ 1 ತಿಂಗಳ ರೇಷನ್ ಕಿಟ್ ವಿತರಣೆ ಮಾಡಿದ್ದಾರೆ. ಈ ಚಾನೆಲ್ ನಮ್ಮ ಗೋಶಾಲಕರಿಂದ ಹೃತ್ಪೂರ್ವಕವಾದ ವಂದನೆಗಳು. ಕೆಲವಾರು ಫೋನ್ಗಳು, ಕೆಲವಾರು ಜನ ದಾನಿಗಳು, ತುಂಬ ಜನ ನಮಗೆ ಫೋನ್ ಬರ್ತಾ ಇದೆ, ಮತ್ತೀಗ ದಾನವೊಂದು ಬರ್ತಾ ಇದೆ, ಡೊನೇಷನ್ ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೇ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.